ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಊರಿಗೆ ಬಂದಿದ್ದೆ, ಹಾಗೆ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ತುಂಬ ದಿನ ಅನ್ನೋದಕ್ಕಿಂತ ಒಂದು ವರ್ಷನೇ ಆಯಿತು ನಾನು ವ್ಲಾಗ್ ಮಾಡ್ತಿಲ್ಲ. ಕಾರಣ ಏನು ಅಂದರೆ, ಆ್ಯಕ್ಚುಲಿ ಚೆನ್ನಾಗಿರೋ ಮೊಬೈಲ್ ಇರಲಿಲ್ಲ, ಅಂದರೆ ಸ್ಟೋರೇಜ್ ಫುಲ್ ಆಗೋದು ಒಂದು, ಆಮೇಲೆ ಕ್ಲಾರಿಟಿ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಮೊಬೈಲ್ ಚೇಂಜ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಟ್ರೈ ಮಾಡಬೇಕು ವೀಡಿಯೋಸ್ ಮಾಡೋಕ್ಕೆ. ಹಾಗೆ ಈಗ ಅಂದರೆ ನನಗೆ ವಿಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡೋದು ಅದು ಸ್ವಲ್ಪ ರಗಳೆ ಆಗುತ್ತೆ, ಯಾಕಂದರೆ ನಾನು ಸ್ಟಿಚಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಂಗೆ ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ, ಈ ವ್ಲಾಗ್ ಮಾಡೋಕ್ಕೆ ಆಗಲ್ಲ. ವ್ಲಾಗ್ ಮಾಡಿದ್ಮೇಲೆ ವಿಡಿಯೋ ಎಡಿಟಿಂಗು ಅದು ಇದು ಅಂತೇಳ್ಬಿಟ್ಟು ಸುಮಾರು ಟೈಮ್ ಬೇಕಾಗತ್ತೆ. ಅದಕ್ಕಂತಲೇ ಮೀಸಲಾತಿ ಇಟ್ಟರೆ ನಾನು ವ್ಲಾಗ್ ಮಾಡ್ಬೋದು. ಆದರೆ ಟೈಲರಿಂಗೂ ಕೂಡ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ನೋಡೋಣ, ನಾನು ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಬೇಕು. ಹಂಗೆ ಸಪೋರ್ಟ್ ಇದ್ದರೆ ನಾನು ಮತ್ತೆ ವ್ಲಾಗ್ನೆಲ್ಲ ಮಾಡ್ತೀನಿ. ಹಾಗೆ ನಮ್ಮೂರಿನ ಒಂದಿಷ್ಟು ಪರಿಸರ ವಾತಾವರಣ ಎಲ್ಲ ನಿಮಗೆ ತೋರಿಸುವ ಅಂತೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಮಳೆ ಬರ್ತಾ ಉಂಟು ತುಂಬ. ಬೆಳಗ್ಗೆಯಿಂದನೂ ಮಳೆ ಸ್ಟಾರ್ಟ್ ಆಗಿದೆ. ನಿನ್ನೆ ಸ್ವಲ್ಪ ಬಿಸಿಲಿತ್ತು, ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಆಗಿದೆ. ನೋಡುವ ಈ ಹೊರಗಡೆ ಎಲ್ಲ ಹೆಂಗಿದೆ ವಾತಾವರಣ ಅಂತ ನೋಡೋಣಲ್ಲ. ಫುಲ್ ಮಳೆ ಬಂದಿದೆ, ಬರ್ತಾನೆ ಇದೆ ಇವಾಗ್ಲೂ. ನೋಡಿ ಅಂಗಳ ನಮ್ಮದು. ಇಲ್ಲೊಂದು ಬದನೆಕಾಯಿ ಬಿಟ್ಟಿದೆ, ಇವತ್ತು ಬದನೆಕಾಯಿ ತೆಗೆಯೋಣ. ಇವತ್ತು ಬದನೆಕಾಯನ್ನು ತೆಗೆದು ಪಲ್ಯ ಮಾಡುವ. ಇದೇನು ಗೊತ್ತಾ, ನಮ್ಮ ಮನೆ ಹತ್ರ ಇರೋದ್ರಲ್ಲಿ ಫುಲ್ ಅಂಟು ಮಣ್ಣು, ಕೆಮ್ಮಣ್ಣು ಥರ ಜಾರುತ್ತೆ. ಮತ್ತೆ ಅಂತಂದರೆ ಉಗ್ದು ಬೀಳುತ್ತೆ, ಅರಳು ಮಣ್ಣು ಅಂತಾರೆ. ಗೊತ್ತಾ, ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲ. ಹಾಗಾಗಿ ನಾನು ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳಿ ಸರ್ಚ್ ಮಾಡ್ತಾ ಬಂದೆ. ಇಲ್ಲಿ ನಮ್ಮ ಮನೆ ಹಿಂದುಗಡೆ ರೋಡಲ್ಲಿ ನೆಟ್ವರ್ಕ್ ಬರ್ತಾ ಇದೆ. ಮುಂಚೆ ಅಂತೂ ಸ್ವಲ್ಪನೂ ಬರ್ತಿರಲಿಲ್ಲ, ಮೇಲ್ಗಡೆ ಬೆಟ್ಟಕ್ಕೆ ಹೋಗಬೇಕಿತ್ತು. ಇವಾಗ ಜಸ್ಟ್ ಓಕೆ, ಒಂದು ಕಾಲ್ ಮಾಡಿ ಮಾತಾಡುವಷ್ಟು ನೆಟ್ವರ್ಕ್ ಬರುತ್ತೆ. ಆದರೂ ಕಟ್ಟಾಗಿಬಿಡತ್ತೆ, ಸರಿಯಾಗಿ ಕೇಳಲ್ಲ. ಎಮರ್ಜೆನ್ಸಿ ಇದ್ದರೆ ನಾವು ಕಾಲ್ ಮಾಡಿ ಮಾತಾಡ್ಬೋದು ಅಷ್ಟೇ. ಇದುವರೆಗೂ ನಮ್ಮೂರಲ್ಲಿ ನೋಡಿ ಇನ್ನೂ ನೆಟ್ವರ್ಕ್ ಸರಿ ಸಿಗಲ್ಲ. ಇನ್ನು BSNL ಏನೋ ನೆಟ್ವರ್ಕ್ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು, ಬಟ್ ಇದು ನಮ್ಮದು BSNL ಅಲ್ಲ, ಇದು ಜಿಯೋ. ಸೊ ಹಾಗಾಗಿ ಅಷ್ಟು ಸರಿಯಾಗಿ ಆಗಲ್ಲ. ಈ ಥರ ನಮ್ಮೂರು ನೋಡಲಿಕ್ಕೂ ಚೆನ್ನಾಗೇ ಇದೆ, ಆದರೆ ಎಲ್ಲರೂ ಎಮರ್ಜೆನ್ಸಿಗೆ ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ. ಆದರೂ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಬಿಡಿ, ಮಕ್ಕಳಿಗೆಲ್ಲ ಇಲ್ಲಿ ಮೊಬೈಲ್ ಇಡೀ ದಿವಸ ಅಲ್ಲಿದ್ದರೆ ಇಡೀ ದಿವಸ ಮೊಬೈಲ್. ಇಲ್ಲಿ ಕರ್ಕೊಂಡು ಬಂದರೆ ಮೊಬೈಲ್ ಇರೋಲ್ಲ, ಮಣ್ಣಲ್ಲೆಲ್ಲ ಆಟಾಡ್ತಾ ಇರ್ತಾರೆ ಚೆನ್ನಾಗಿ. ಸಿಮೆಂಟ್ ರೋಡ್ ಫುಲ್ ಜಾರತ್ತೆ ಇವಾಗ.
ಇವಾಗ ಸರ್ಪ್ರೈಸು, ನನ್ನ ತಮ್ಮ ಬರ್ತಾ ಇದ್ದಾನೆ. ಇವನಿಗೋಸ್ಕರ ನಮ್ಮ ಪುಟ್ಟಿ ಕಾಯ್ತಾ ಇದ್ಲು. ಏನಕ್ಕೆ ಕಾಯ್ತಿದ್ದೆ ಪುಟ್ಟಿ ಹೇಳೆ? ಪೂಜೆ ಈಗ ಇದು ಬಂದ್ ಮಾಡ್ಬಿಟ್ಟದ ಬಂದ್ ಮಾಡಿದೆ. ಅಮ್ಮ ಹುಣ್ಣುದಾರಿ ಬುತ್ತು ಬುತ್ತು ಮೇಲೆ ಏಡಿ ಏಡಿ ಹೆಂಗೆ ಎಂತ ಮರೆ ನೀನು ಇಷ್ಟೆಲ್ಲ ಇದಾಗೋಗಿದೆ. ಅಲ್ಲಿ ಪಟ್ಟಿ ಹಿಡಿತವೆ. ಏಡಿ ಜೀವಂತ ಏಡಿನ ಹಿಡ್ಕೊಂಡ್ ಬಂದಾಗಿದೆ. ಈ ಏಡಿ ಎಷ್ಟು ಹಿಡಿದ ಇಲ್ಲಿ ಈಗ ಇದಕ್ಕೆ ಬಿಸಿ ನೀರು ಹಾಕಿದ್ರೆ ಏಡಿ ಸತ್ತೋಗ್ತದೆ. ಬಿಸಿನೀರು ಹಾಕಿದ್ರೆ ಟೇಸ್ಟ್ ಹೋಗ್ತದೆ. ಟೇಸ್ಟ್ ಏನು ಮಾಡ್ತಾ ಇದ್ದೀರಾ ಚಿನ್ಮಯ್ ಅವರೇ? ಏಡಿ ಅದೆಲ್ಲ ಗೊತ್ತಿರ್ಬೇಕು ವಿಡಿಯೋ ಮಾಡೋರಿಗೆ. ನಾವು ವಿಡಿಯೋದಲ್ಲಿ ಸ್ವಲ್ಪ ಸಣ್ಣವ್ರು, ಇನ್ನು ನೀವು ಹೇಳಿಕೊಟ್ರೆ ಒಳ್ಳೇದಾಗ್ತದೆ. ನನ್ನ ತೋರಿಸು ಬೇಡ, ನಾ ಫೇಮಸ್ ಮಾಡೋದು ಬೇಡ. ನಮ್ದು ಫೇಮಸ್ ಆಗಲಿ ಹೇಳಿ. ಹೇಳಿ ಇನ್ಸ್ಟಾಗ್ರಾಮ್ ಐಡಲ್ ನಾ ಫೇಮಸ್ ಇದ್ದೆ. ನಾ ಇನ್ಸ್ಟಾಗ್ರಾಮ್ ಐಡಿ ಚೆಕ್ ಮಾಡಿ ಕ್ಷತ್ರಿಯ ಚಿನ್ಮಯ್ ಮತ್ತು ಜರ್ನಿ ವಿತ್ ಚಿನ್ನು ಅಡ್ಡಿಲ್ಲ, 2 ಅಕೌಂಟ್ ಅದೇ. ವಿಡಿಯೋಸ್ ಎಲ್ಲ ನೋಡಿ ಎಲ್ಲ ಫಾಲೋ ಮಾಡಿ ನನ್ನ ಅಕೌಂಟ್ನ. ಏಡಿ ಸಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಈಗ. ನಾವು ಏಡಿ ತಿನ್ನೋದಿಲ್ಲ, ನಾವು ಸಗಣಿ ತಿನ್ರಿ. ನಮ್ಮ ಭಟ್ರು ಅದು ಊರಲ್ಲಷ್ಟೇ ಭಟ್ರು. ಕೃಷಿ ಬಂದ್ರೆ ಕಟ್ಟಿ ನಾಯ್ಕರು. ಏಯ್ इंतु आंबट करिया इंतु सुक्की करी सुक्की हाकू कलकल ಸುಕ್ಕಿ ದುಸ್ರೆ ಅಂಬಡ್ ದುಸ್ರೆ शिखर तಕೊಂಡು ಹೋಗಿಚ್ಚಿ ಇಲ್ಲೆಂತ ಅಮ್ಮ ಅನ್ನ ಮಾಡ್ತಿದ್ಲ್ಯಾ? ಅಮ್ಮ ಇಷ್ಟ ಅನ್ನ ಸಾಕಾಗ್ತದೆ ನಾವು ಇಷ್ಟ ಜನಕ್ಕೆ? ದನ ತಿನ್ನೋದಿಲ್ಲ ಯಾರು. ದನ ತಿಂದಾಗ ಅದ್ರ ಹೊನಿ ಉಂಟು, ನಮ್ಗೆ ಜಾಸ್ತಿ ತಿಂದ ಅಭ್ಯಾಸ. 4 ಜನ ಮೊದಲು 4 ಜನ ಇದ್ರು. ಈಗ ಅಲ್ಲ ಒಬ್ಳು ಬಂದದಲ್ಲ ಸಣ್ಣವಳು ಮರಿ, ಸಣ್ಣ ಮರಿ ಉಂಟಲ್ಲ ಅಲ್ಲಿ. ನೀವೇ ಹಲೋ ಚಾ ಮಡಕಿ ಬಂತು ಈಗ. ಬೋರ್ಗೆಲ್ಲ ಅತ್ತೆ ಕಸಿದ ಫಲಿತಂಗ ಕೊಟ್ಟ ಅಂಗಕ್ಕೂ ಪಾವ್ಸ್ಲು ಡಂಗ್ ಪಾವ್ಸ್ನ ಮರುಭೂಮಿ ದೇವಸ್ಥಾನ ಸತ್ತೋಕೆ ದೇವಸ್ಥಾನ ಸತ್ತೋಕೆ ಬರೀ ಅಯ್ಯೋ ಡರುಕೋ ಪುಟ್ಟಿಗೆ ತಿಂಡಿ ಎಂತ ಇಲ್ಲ ಅಂದ್ರೆ ನಮ್ಮಪ್ಪ ಹೊರಗಡೆ ಗಾಡಿ ಹಾಕಿ ಹೋಗಿದ್ರು. ಈಗ ಸಂಜೆ ಆಯಿತು ನೋಡಿ, ಬಂದರು ಅಪ್ಪ. ಸಂಜೆ ಟೈಮು ಇವಾಗ. ಅಪ್ಪ ಬಂದರು ಇವಾಗ. ಗೊತ್ತಾ, ಅದು ಪುಟ್ಟಿಗೆ ತಿಂಡಿ ಎಂತ ಇರಲಿಲ್ಲ. ಅಂದರೆ ಇಲ್ಲಿ ನಮ್ಮ ಕಡೆ ಎಲ್ಲ ಅಂತಂದರೆ ಅಂಗಡಿ ತುಂಬ ದೂರ, ನಮ್ದಂದರೆ ಹಳ್ಳಿ ಕಾಡು ಥರ ಇದೆ. ಸೊ ಹಂಗಾಗಿ ನಾವು ಸ್ವಲ್ಪ ದೂರನೇ ಹೋಗಿಬಿಟ್ಟು ತಿಂಡಿ ಏನಾದ್ರು ಅಂದರೆ ಏನಾದ್ರು ಐಟಮ್ ಬೇಕಂದರೆ ಸ್ವಲ್ಪ ದೂರನೇ ಹೋಗಬೇಕು. ಹಾಗೆ ಅಪ್ಪ ಪುಟ್ಟಿಗೆ ಏನಾದ್ರು ಬೇಕಾಗತ್ತಲ್ಲ ಅಂತೇಳಿ ತರಕ್ಕಂತ ಹೋಗಿದ್ರು. ಇವಾಗ ಬಂದರು ಸಾಯಂಕಾಲ. ಹಿಂಗೆ ತಿಂಡಿ ಬಿಸ್ಕತ್ ಮತ್ತೆಂತದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ಮತ್ತೆ ಸಿಗೋಣ. ಬಾಯ್ ಬಾಯ್.
Thank you so much for watching. Make sure to like this video, share it with all of your friends, and hit that big subscribe button. Don't forget the bell. See you in the next one.